I want you to turn to Proverbs chapter 8. ನಾನು ಜ್ಞಾನೋಕ್ತಿ 8ನೇ ಅಧ್ಯಾಯಕ್ಕೆ ತಿರುಗಿಸ್ಲಿಕ್ಕೆ. Here it's referring to Jesus Christ as God's wisdom. ಇಲ್ಲಿ ಯೇಸು ಕ್ರಿಸ್ತನನ್ನ ಜ್ಞಾನಕ್ಕೆ ಹೋಲಿಸಿದೆ, ಇಲ್ಲಿ ಜ್ಞಾನಕ್ಕೆ. And it says here in verse 1, wisdom is calling. ಇಲ್ಲಿ 1ನೇ ವಚನದಲ್ಲಿ ಹೇಳುತ್ತೆ, ಜ್ಞಾನವೆಂಬಾಕೆಯು ಕರೆಯುತ್ತಾಳೆ ಅಂತ. And he says in verse 32, "Oh my children, listen to me." ಮಕ್ಕಳಿರ 32ನೇ ವಚನದಲ್ಲಿ, ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ. Blessed are those who keep my ways. ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. Listen to instruction and you'll be wise. ಉಪದೇಶವನ್ನು ಕೇಳಿರಿ, ಬಿಡದೆ ಜ್ಞಾನವಂತರಾಗಿರಿ. And here is a very, very important verse. ಇಲ್ಲಿ ಒಂದು ಬಹಳ ಮುಖ್ಯವಾದ ವಚನವಿದೆ. Verse 34. 34ನೇ ವಚನ. That's a verse you must remember all your life. ನಿಮ್ಮ ಜೀವಿತಾದ್ಯಂತ ಈ ವಚನವನ್ನು ನೆನಪಿಟ್ಕೊಳ್ಳೋದು ಒಳ್ಳೆಯದು. If you want to be blessed by God, ನೀವು ದೇವರಿಂದ ಆಶೀರ್ವದಿಸಲ್ಪಡಬೇಕು ಅಂದರೆ, it says, "Blessed is the man who listens to me, watching daily at my gates and waiting at my doorposts." ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತ. This is not something that we just get once and then we can live on that for many days. ಇದು ನಾವು ಒಂದು ದಿವಸ ಏನೋ ಒಂದು ಕೇಳಿಸ್ಕೊಂಡು ಹಾಗೆ ನಮ್ಮ ಜೀವಿತಾದ್ಯಂತ ಜೀವಿಸೋದಲ್ಲ. You can go and draw money from a bank and live on it for many days. ನೀವು ಬ್ಯಾಂಕ್ಗೆ ಹೋಗಿ ಕೆಲವು ಹಣ ತೆಗೆದುಕೊಂಡು ಕೆಲವು ದಿವಸ ಜೀವಿಸಬಹುದು. Or you go and buy vegetables and you don't have to go every day. ನೀವು ತರಕಾರಿಗಳನ್ನು ಹೋಗಿ ತಗೊಂಡು ಬಂದು ಕೆಲವು ದಿವಸ ಉಪಯೋಗಿಸಬಹುದು. You don't go and buy rice every day from the market. ನೀವು ಅಕ್ಕಿಯನ್ನು ಪ್ರತಿ ದಿವಸ ಒಂದು ಹೋಗಿ ನೀವು ತೆಗೆದುಕೊಂಡು ಬರೋದಿಲ್ಲ. We don't go and buy anything every day from the market. ನಾವು ಯಾವುದನ್ನು ಪ್ರತಿ ದಿವಸ ಹೋಗಿ ತೆಗೆದುಕೊಂಡು ಬರೋದಿಲ್ಲ. But wisdom, it says every day we have to wait on God and receive if you want to be blessed. ಸೊ ಇಲ್ಲಿ ಜ್ಞಾನದ ಬಗ್ಗೆ ಏನು ಹೇಳುತ್ತೆ ಅಂದರೆ, ನಾವು ದೇವರಲ್ಲಿ ಪ್ರತಿ ದಿವಸ ಕಾಯ್ದು ಪಡೆದುಕೊಂಡು ಜೀವಿಸುವಂಥದ್ದು ಅಂತ. And because if you find it, you get life. Verse 35. 35ನೇ ವಚನದಲ್ಲಿ ಹೇಳುತ್ತೆ, ಅದನ್ನ ಹೊಂದಿಕೊಳ್ಳುವವರು ಜೀವಿತವನ್ನು ಹೊಂದಿಕೊಳ್ಳುತ್ತಾರೆ. Not only that, you will obtain favor from the Lord, it says in verse 35. 35ನೇ ವಚನದಲ್ಲಿ ಹೇಳುತ್ತೆ, ಹೊಂದಿಕೊಳ್ಳುವವನು ಕಟಾಕ್ಷಕ್ಕೆ ಗುರಿಯಾಗುವನು ಅಂತ ಹೇಳುತ್ತೆ, ದೇವರ ಕಟಾಕ್ಷಕ್ಕೆ. If you ignore the wisdom God gives you, ಅದನ್ನ ದೇವರ ಜ್ಞಾನವನ್ನು ನೀವು ಅಸಹ್ಯ ಮಾಡಿದ್ರೆ, ಅಸಡ್ಡೆ ಮಾಡಿದ್ರೆ, verse 36, you are hurting yourself. ಇಲ್ಲಿ 36ನೇ ವಚನದಲ್ಲಿ ಹೇಳುತ್ತೆ, ನಿಮ್ಮನ್ನ ನೀವೇ ನೋವು ಮಾಡ್ಕೊಳ್ತಾ ಇದ್ದೀರಾ ಅಂತ. So God is urging us to seek wisdom for our own good. ದೇವರು ಜ್ಞಾನವನ್ನ ಹುಡುಕ್ಲಿಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಒಳ್ಳೆಯದಕ್ಕಾಗಿ. You know, even for earthly things, ಈ ಇಹಲೋಕದ ವಿಷಯಗಳಲ್ಲಿ ಕೂಡ, supposing you are facing a problem in an earthly matter, ಈ ಒಂದು ಇಹಲೋಕದ ವಿಷಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. You will accomplish a lot more if you pray first before you do it. ನೀವು ಅದನ್ನ ಮಾಡೋದಕ್ಕೆ ಮೊದಲು ದೇವರಲ್ಲಿ ಪ್ರಾರ್ಥಿಸಿದ್ರೆ ಅದು ಒಳ್ಳೆಯದು. If you are facing a problem in your office, ನಿಮ್ಮ ಒಂದು ಕಚೇರಿಯಲ್ಲಿ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ, that's an earthly problem. ಒಂದು ಇಹಲೋಕದ ಸಮಸ್ಯೆ ಅದು. Now the question is this, ಇವಾಗ ಪ್ರಶ್ನೆ ಇದು, is God your father interested in helping you to solve that problem? ಪರಲೋಕ ತಂದೆಯಾದವರು ಈ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಅವರಿಗೆ ಆಶೆ ಇದೆಯಾ, ಇಚ್ಛೆ ಇದೆಯಾ ಅನ್ನೋದು. Supposing you are working in a car repair shop, ನೀವು ಒಂದು ಕಾರನ್ನ ಸರಿ ಮಾಡೋ, ರಿಪೇರಿ ಮಾಡೋ ಸ್ಥಳದಲ್ಲಿ ಕೆಲಸ ಮಾಡ್ತಾ serious problem with a car that you can't fix. ಕಾರ್ನಲ್ಲಿ ಒಂದು ಗಂಭೀರವಾದ ಒಂದು ಸಮಸ್ಯೆ ಇದೆ. And supposing your father is an expert car mechanic, ನಿಮ್ಮ ಇಹಲೋಕದ ತಂದೆಯಾದವರು ಒಳ್ಳೆ ಮೆಕ್ಯಾನಿಕ್ ಆಗಿರ್ತಾರೆ ಅಂತ ಯೋಚನೆ ಮಾಡೋಣ. will you give him a phone call and ask him, "Dad, can you tell me how to fix this problem?" ನೀವು ನಿಮ್ಮ ತಂದೆಗೆ ಫೋನ್ ಮಾಡಿ ಈ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಏನು ಸಹಾಯ ಮಾಡು ಅಂತ ಕೇಳ್ತೀರಾ? We'll do that. ನೀವು ಕೇಳ್ತೀರಾ? If you're working in computers, ನೀವು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ some problem there you can't solve, ಏನೋ ಒಂದು ಸಮಸ್ಯೆ ನಿಮಗೆ ನಿವಾರಿಸಲಿಕ್ಕೆ ಆಗಲ್ಲ,
and your dad is an expert at computers. ನಿಮ್ಮ ತಂದೆ ಕಂಪ್ಯೂಟರ್ನಲ್ಲಿ ಒಳ್ಳೆಯವನಾಗಿರ್ತಾನೆ, Will you ಕೆಲಸಗಾರನಾಗಿರ್ತಾನೆ. give him a phone call and say how to solve this? ನೀವು ಫೋನ್ ಮಾಡಿ ಕೇಳೋದಿಲ್ವಾ ಇದನ್ನ ಸಮಸ್ಯೆ ನಿವಾರಿಸೋದು ಹೇಗೆ ಅಂತ? That is the blessedness of having a father in heaven who is an expert at everything. ಇದು ಎಂಥ ಒಂದು ಭಾಗ್ಯವಂತ ಪರಿಸ್ಥಿತಿ ಅಂದರೆ, ನೀವು ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ದೇವರು ನಿವಾರಿಸುವಂಥ ದೇವರು ನಮ್ಮ ತಂದೆಯಾಗಿರುವಂಥದ್ದು. Not only spiritual things, ಆತ್ಮಿಕ ವಿಷಯಗಳು ಮಾತ್ರ ಅಲ್ಲ, earthly things. ಈ ಇಹಲೋಕದ ಸಮಸ್ಯೆಗಳು ಕೂಡ. If you're sick, ನೀವು ಅನಾರೋಗ್ಯವಾಗಿ we must go to God and ask him to heal us. ದೇವರಲ್ಲಿ ಹೋಗಿ ಗುಣಪಡಿಸಲಿಕ್ಕೆ ಕೇಳಬಹುದು. I've done that for 50 years. ನಾನು 50 ವರ್ಷಗಳ ಕಾಲ ಮಾಡಿದ್ದೀನಿ ಅದನ್ನು. I say, Lord, I don't want health to make money. I want health to live for you. ನನಗೆ ಹಣ ಗಳಿಸಲಿಕ್ಕೆ ನನಗೆ ಆರೋಗ್ಯ ಬೇಡ ಸ್ವಾಮಿ, ನಿನಗಾಗಿ ಜೀವಿಸಲಿಕ್ಕೆ ನನಗೆ ಆರೋಗ್ಯ ಬೇಕು ಅಂತ ಕೇಳಿದ್ದೀನಿ. Whenever you're sick, ನೀವು ಯಾವಾಗಾದರೂ ಅನಾರೋಗ್ಯವಾಗಿದ್ರೆ, and it's good to ask God for healing, ಗುಣಪಡಿಸಲಿಕ್ಕೆ ದೇವರಲ್ಲಿ ಕೇಳ್ಕೊಳ್ಳೋದು ಬಹಳ ಒಳ್ಳೆಯದು. You need to ask yourself a question. ಆದರೆ ನಿಮಗೆ ನೀವು ಒಂದು ಪ್ರಶ್ನೆಯನ್ನು Why do I ಕೇಳ್ಕೊಳ್ಬೇಕು. want this health? ಯಾಕೆ ನನಗೆ ಆರೋಗ್ಯ ಬೇಕು? Like the unbelievers, they want health just to live for the world. ಈ ಅವಿಶ್ವಾಸಿಗಳನ್ನು ನೋಡಿದ್ರೆ ಅವರು ಲೋಕಕ್ಕಾಗಿ ಜೀವಿಸಲಿಕ್ಕೆ ಅವ್ರಿಗೆ ಆರೋಗ್ಯ ಬೇಕಾಗಿದೆ. I remember once, many years ago, I was asked to go to some unbeliever's house to pray for some sick person. ಬಹಳ ವರ್ಷದ ಹಿಂದೆ ನನಗೆ ನೆನಪಿದೆ, ಒಬ್ಬ ಅವಿಶ್ವಾಸಿಯ ಮನೆಗೆ ಒಬ್ಬ ರೋಗಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕರೆದರು. Sure, Jesus prayed for a lot of unbelievers, and we're happy to pray for unbelievers. ಯೇಸು ಕೂಡ ಬಹಳ ಅವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಿದ್ರು, ನಾವು ಸಂತೋಷವಾಗಿ ಅವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. So I went there and said, what shall we pray for? ನಾನು ಅಲ್ಲಿ ಹೋಗಿ ಕೇಳಿದೆ, ಏನಂತ ಪ್ರಾರ್ಥಿಸಲಿ ನಾನು? Shall we pray that you'll be healthy for what? ನಾವು ಪ್ರಾರ್ಥನೆ ಮಾಡೋಣ, ನೀನು ಆರೋಗ್ಯವಾಗಲಿ ಇರಲಿಕ್ಕೆ ಯಾಕಾಗಿ? Shall we pray, Lord, he's so weak now, he can't shout at his wife, give him some health so that he can be strong to shout at his wife. ಕರ್ತನೆ, ಈತನು ಬಹಳ ನಿಶಕ್ತನಾಗಿದ್ದಾನೆ, ಆತನ ಹೆಂಡತಿ ಜೊತೆ ಜಗಳ ಮಾಡ್ಲಿಕ್ಕೆ ಆಗಲ್ಲ, ಅವನಿಗೆ ಸ್ವಲ್ಪ ಆರೋಗ್ಯ ಕೊಡು, ಅವನು ಜಗಳ ಮಾಡಲಿ ಅಂತನ. And he's so weak he can't go and stand in the cinema queue to watch all these movies. Please make him strong so he can stand in the queue and watch some movies. ಕರ್ತನೆ, ಅವನು ಬಹಳ ಅನಾರೋಗ್ಯವಾಗಿದ್ದಾನೆ ಮತ್ತು ನಿಶ್ಯಕ್ತನಾಗಿದ್ದಾನೆ, ಅವನಿಗೆ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಸಿನಿಮಾ ನೋಡ್ಲಿಕ್ಕಾಗಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. My question is, what are we praying to God for? To give you health to do what? ನಾವು ಯಾಕಾಗಿ ಆತನಿಗೆ ಪ್ರಾರ್ಥಿಸೋಣ? ಏನು ಮಾಡ್ಲಿಕ್ಕಾಗಿ ಆತನಿಗೆ ಆರೋಗ್ಯ ಬೇಕು? So whenever you pray to God to heal you, ನಾವು ಯಾವಾಗಾದರೂ ದೇವರಲ್ಲಿ ಗುಣಪಡಿಸಲಿಕ್ಕೆ ಪ್ರಾರ್ಥನೆ ಮಾಡುವಾಗ God is interested in that. ದೇವರಿಗೆ ಅದರಲ್ಲಿ ಆಸಕ್ತಿ ಇದೆ. But you need to ask yourself, why do I want God to heal me? ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಬೇಕು, ಯಾಕೆ ದೇವರು ನನಗೆ ಆರೋಗ್ಯ ಕೊಡಬೇಕು? Why do I want strength? For what? ನನಗೆ ಯಾಕೆ ಶಕ್ತಿ ಬೇಕು? ಯಾಕಾಗಿ? You know, a lot of people think God is not interested in all our earthly needs. He's only interested in our spiritual needs. ಬಹಳಷ್ಟು ಜನ ಯೋಚನೆ ಮಾಡ್ತಾರೆ, ದೇವರಿಗೆ ಆತ್ಮಿಕವಾಗಿ ಮಾತ್ರ ಆಸಕ್ತಿ ಇದೆ, ಆದರೆ ಇಹಲೋಕದ ಬಗ್ಗೆ ಆಸಕ್ತಿ ಇಲ್ಲ. That's not true. ಅದು ಸತ್ಯ ಅಲ್ಲ. When God gave me spiritual wisdom, it gave me wisdom for a lot of earthly things also. ದೇವರು ನನಗೆ ಒಂದು ಆತ್ಮಿಕ ಜ್ಞಾನವನ್ನು ಕೊಟ್ಟಾಗ ಹಾಗೆ ಅದರ ಜೊತೆಗೆ ಇಹಲೋಕದ ಜ್ಞಾನ ಕೂಡ ಕೊಟ್ಟರು. It gave me wisdom how to handle my money. ದೇವರು ಹಣವನ್ನು ಹೇಗೆ ವ್ಯಯ ಮಾಡಬೇಕು, ಉಪಯೋಗಿಸಬೇಕು ಅಂತ ಜ್ಞಾನ ಕೊಟ್ಟರು. How to live on earth without getting into debt. ಇಲ್ಲಿ ಒಬ್ಬ ಸಾಲಗಾರನ ಆಗದೇನೆ ಹೇಗೆ ಈ ಭೂಮಿ ಮೇಲೆ ಜೀವಿಸಬೇಕು ಅಂತ ಸಹಾಯ ಮಾಡಿದ್ರು. Isn't that a good thing? ಅದು ಒಳ್ಳೇದಲ್ವಾ? I'm 72 years old. I've never been in debt for one day in my life. ನನಗೆ 72 ವರ್ಷ ವಯಸ್ಸು, ನನ್ನ ಜೀವಿತಾವಧಿಯಲ್ಲಿ ಯಾವತ್ತೂ ಸಾಲಗಾರನಾಗಿಲ್ಲ ನಾನು. Now I have enough for my needs, but 40 years ago I was very poor. ನನಗೆ ಇವತ್ತು ಎಲ್ಲ ಯಾವುದು ಕೊರತೆಗಳಿಲ್ಲ ಅಷ್ಟು, ಆದರೆ 40 ವರ್ಷದ ಹಿಂದೆ ನಾನು ಬಡವನಾಗಿದ್ದೆ. Even then I said I will not get into debt. ಆಗ ಕೂಡ ನಾನು ಸಾಲಗಾರನ ಆಗೋದಿಲ್ಲ ಅಂತ ಹೇಳಿದೆ. God gave me wisdom. ಯಾಕಂದ್ರೆ ದೇವರು ನನಗೆ ಜ್ಞಾನ ಕೊಟ್ಟರು. When you get into debt, ನೀನು ಸಾಲಗಾರನಾದರೆ you become a slave to the one to whom you owe money. ಸೊ ನೀನು ಯಾರಿಗೆ ಸಾಲ ಕೊಡಬೇಕೋ ಅವನಿಗೆ ನೀನು ದಾಸನಾಗ್ತೀಯ ಅಂತ. I don't want to be a slave to a man. I am a slave to God.
ನಾನು ಒಬ್ಬ ಮನುಷ್ಯನಿಗೆ ದಾಸನಾಗಿರ್ಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ನಾನು ದೇವರ ದಾಸನ. The Bible says the borrower is slave to the creditor. ದೇವರ ವಾಕ್ಯ ಹೇಳುತ್ತೆ ಕೊಡುವವನು ತೆಗೆದುಕೊಳ್ಳುವವನು ಕೊಡುವವನಿಗೆ ದಾಸನಾಗ್ತಾನೆ ಅಂತ. And it also says getting into debt is like the bite of a serpent. ಒಂದು ಸಾಲಕ್ಕೆ ಒಳಗಾಗೋದು ಹಾವಿನ ಕಚ್ಚಿಸ್ಕೊಳ್ಳೋ. That is a very earthly thing. ಅದು ಬಹಳ ಈ ಲೋಕದ ವಿಷಯ. When you get divine wisdom, it will affect every area of your earthly life. ನಿಮಗೆ ಆ ಒಂದು ದೈವಿಕ ಜ್ಞಾನ ಸಿಕ್ಕಿದ್ರೆ ನಿಮ್ಮ ಜೀವಿತದ ಎಲ್ಲ ರಂಗಗಳಲ್ಲೂ ಅದು ಬದಲಾವಣೆಯನ್ನು ತರುತ್ತೆ. Even for our earthly jobs. ನಮ್ಮ ಇಹಲೋಕದ ಕೆಲಸ ಕೂಡ. So it's a wonderful thing to seek God for wisdom. ಇದು ದೇವರ ಜ್ಞಾನಕ್ಕಾಗಿ ಕೇಳುವಂಥದ್ದು ಬಹಳ ಅದ್ಭುತವಾದ ವಿಷಯ. Bible knowledge must be converted into wisdom by obedience. ಸತ್ಯವೇದದ ತಿಳುವಳಿಕೆ ವಿಧೇಯತೆಯಿಂದ ನಮಗೆ ಜ್ಞಾನವಾಗಿ ಪರಿವರ್ತನೆಯಾಗಬೇಕು. Otherwise you won't have help in your earthly tasks. ನಿಮ್ಮ ಇಹಲೋಕದ ಕೆಲಸಗಳಲ್ಲಿ ಸಂಗತಿಗಳಲ್ಲಿ ನಿಮಗೆ ಸಹಾಯ ಇರೋದಿಲ್ಲ. You see what the Lord taught us to pray in the Lord's Prayer. ಕರ್ತನು ಹೇಳಿಕೊಟ್ಟ ಪ್ರಾರ್ಥನೆಯಲ್ಲಿ ನಾವು ನೋಡೋಣ ಹೇಗೆ ಪ್ರಾರ್ಥಿಸಲಿಕ್ಕೆ ಹೇಳಿಕೊಟ್ಟ. I told you in Matthew 7 he spoke about the wise man and the foolish man. ಮತ್ತಾಯ 7ರಲ್ಲಿ ನಾವು ನೋಡಿದ್ವೆವು ಒಬ್ಬ ಬುದ್ಧಿಹೀನನು ಜ್ಞಾನವಂತನ ಬಗ್ಗೆ. Matthew 7:24. 7:24ರಲ್ಲಿ the one who hears my words and does them. ನನ್ನ ವಾಕ್ಯಗಳನ್ನು ಕೇಳಿ ಅದನ್ನ ಮಾಡುವಂತ. We read in Proverbs 8 that we must wait at his gates every day to get that wisdom. ಜ್ಞಾನೋಕ್ತಿ 8ರಲ್ಲಿ ನಾವು ನೋಡಿದೆವು ಆತನ ಬಾಗಿಲಲ್ಲಿ ಕಾಯ್ಕೊಂಡಿರಬೇಕು ಪ್ರತಿ ದಿವಸ ಆತನ ಜ್ಞಾನಕ್ಕಾಗಿ ಅಂತ. I want to ask you, ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, how many of you would like to go to somebody's door every day and ask for money? ನೀವು ಹೀಗೆ ಯೋಚನೆ ಮಾಡಿ, ನೀವು ಪ್ರತಿ ದಿವಸ ಒಬ್ಬರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಹಣವನ್ನು ಕೇಳಬೇಕು ಅಂದ್ರೆ not to borrow, ಅದು ನಿಮಗೆ ಸಾಲವಾಗಿ ತಗೊಳ್ಳೋದಲ್ಲ, as a gift, ಒಂದು ವರವಾಗಿ, ದಾನವಾಗಿ. Please give me some money as a gift. ನನಗೆ ಒಂದು ದಾನವಾಗಿ ಸ್ವಲ್ಪ ಹಣ ಕೊಡು. Will you do that? ನೀವು ಮಾಡ್ತೀರಾ ಹಾಗೆ? Will you go to somebody's house even once? ನೀವು ಒಂದು ಸಲ ಆದರೂ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? Will you go every day? ಪ್ರತಿ ದಿವಸ ನೀವು ಹೋಗ್ತೀರಾ? We have got a dignity. ನಮಗೆ ಒಂದು ಔದಾರ್ಯ ಇದೆ, ಒಂದು ಗೌರವ ಇದೆ. I will not go like that. ನಾನು ಹಾಗೆ ಹೋಗ್ಲಿಕ್ಕೆ ಇಷ್ಟಪಡೋದು. But have you seen people in India do that? ನೀವು ಭಾರತದಲ್ಲಿ ನೋಡಿದ್ದೀರಾ ಬಹಳಷ್ಟು ಜನ ಹಾಗೆ ಮಾಡ್ತಾರೆ. Who does that? ಯಾರು ಮಾಡ್ತಾರೆ ಹಾಗೆ? Beggars. ಭಿಕ್ಷಕರು. They are not ashamed. ಅವರಿಗೆ ಅವಮಾನ ಆಗೋದಿಲ್ಲ. They come every day. ಪ್ರತಿ ದಿವಸ ಅವ್ರು ಬರ್ತಾರೆ. And if you are a generous person, they'll come every day to your house. ನೀವು ಒಬ್ಬ ಉದಾರವಾದ ಮನುಷ್ಯನಾಗಿದ್ರೆ ಪ್ರತಿ ದಿವಸ ಬರ್ತಾರೆ. So you ask them, where is the 10 rupees I gave you yesterday? ನಾನು ನಿನ್ನೆ 10 ರೂಪಾಯಿ ಕೊಟ್ಟನಲ್ಲ ಅದೇನಾಯ್ತಪ್ಪ ಅಂತ ಕೇಳಿದ್ರೆ, say, oh sir, that is finished yesterday. I bought food, there's nothing left. ಸ್ವಾಮಿ ನಾನು ನಿನ್ನೆ ಆಹಾರ ತಗೊಂಡೆ, ಅದು ಖಾಲಿ ಆಗಿಬಿಡ್ತು ಅಂತ ಹೇಳ್ತಾರೆ. And if you give me today, sir, I'll come tomorrow also. ಸ್ವಾಮಿ ಇವತ್ತು ಕೊಟ್ಟರೆ ನನಗೆ ಸಹಾಯ, ಆದರೆ ನಾಳೆ ಕೂಡ ಬರ್ತೀನಿ ನಾನು. You say to that beggar, you're not ashamed to keep on coming like this? ನೀವು ಹೇಳ್ತೀರಾ ಭಿಕ್ಷಕನಿಗೆ, ನಿನಗೆ ನಾಚಿಕೆ ಆಗೋದಿಲ್ವಾ ಪ್ರತಿ ದಿವಸ ಬರ್ತೀಯ ನನ್ನ? No sir, I'm not ashamed. ಇಲ್ಲ ಸ್ವಾಮಿ ನನಗೆ ನಾಚಿಕೆ ಆಗೋದಿಲ್ಲ. I'm not a rich man. ಯಾಕಂದ್ರೆ ನಾನು ಶ್ರೀಮಂತನಲ್ಲ, I'm a beggar. ನಾನು ಭಿಕ್ಷುಕ. When you are willing to go to God like that, you will become spiritually rich. ನೀವು ಹಾಗೆ ದೇವರ ಬಳಿಯಲ್ಲಿ ಹೋದರೆ ಪ್ರತಿ ದಿವಸ ನೀವು ಶ್ರೀಮಂತರಾಗ್ತೀರ. Like that beggar. ಆ ಭಿಕ್ಷಕನ ತರ. We don't go to men. ನಾವು ಮನುಷ್ಯರ ಹತ್ರ ಹೋಗಲ್ಲ. But we can go to God's gates. ಆದರೆ ದೇವರ ಬಾಗಿಲಿನ ಬಳಿಗೆ ಹೋಗಬಹುದು. Lord, ಕರ್ತನೇ, I'm a beggar spiritually. ನಾನು ಆತ್ಮಿಕವಾಗಿ ಬಡವನಾಗಿದ್ದೇನೆ. Why don't we go like that? ಯಾಕೆ ನಾವು ಹೋಗಲ್ಲ ಹಾಗೆ? Because we think, I'm okay, I don't need to go to God. I've got enough wisdom to run my life. ನಾವು ಯಾಕೆ ಹೋಗಲ್ಲ ಅಂದರೆ, ನನಗೆ ಪರವಾಗಿಲ್ಲ, ನನಗೆ ಬಹಳಷ್ಟು ಜ್ಞಾನ ಇದೆ ನನ್ನ ಜೀವಿತ. And that is why your life and your home are in such a mess. ಅದರಿಂದ ಈ ಪ್ರಸ್ತುತ ಸ್ಥಿತಿ ಇದೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ. That's why you have so many problems you cannot solve. ನಿಮಗೆ ಅದರಿಂದ ಬಹಳಷ್ಟು ಸಮಸ್ಯೆ ಇದೆ, ನಿಮಗೆ ಅದನ್ನ ತೀರಿಸಲಿಕ್ಕೆ ಸರಿ ಮಾಡಲಿಕ್ಕೆ That's why you don't grow spiritually. ಅದರಿಂದ ನೀವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. That's why you have so many problems with your children. ನಿಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಸ್ಯೆ ಇರೋದು ಅದರಿಂದ. Because you're too proud to go to God like a beggar every day. ಪ್ರತಿ ದಿವಸ ದೇವರ ಬಳಿ ಒಬ್ಬ ಭಿಕ್ಷಕನಂತೆ ದೇವರ ಬಳಿ ಹೋಗದೇ ಇರೋದ್ರಿಂದ ಈ ಕಾರಣ. What shall I say to you?
ಏನು ಹೇಳಿ My dear brother, sister, ನಮ್ಮ ಸಹೋದರ ಸಹೋದರಿ, humble yourself. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ. Never beg from man. ಮನುಷ್ಯನಲ್ಲಿ ಭಿಕ್ಷೆ ಬೇಡೋದು I ಬೇಕಾಗಿಲ್ಲ. have never in my life begged or borrowed from man. ಮನುಷ್ಯನಿಂದ ಭಿಕ್ಷೆ ಆಗ್ಲಿ ಸಾಲವಾಗ್ಲಿ ಯಾವತ್ತೂ ಕೇಳಲಿಲ್ಲ. Why? ಯಾಕೆ? Because I have a heavenly Father. ಯಾಕೆಂದ್ರೆ ನನಗೆ ಪರಲೋಕ ತಂದೆ ಇದ್ದಾರೆ. Oh, if I didn't have a heavenly Father, then I have to go to man because there are so many needs on this earth. ನನಗೆ ಪರಲೋಕ ತಂದೆ ಇಲ್ಲ ಅಂದಿದ್ರೆ ನಾನು ಮನುಷ್ಯನ ಬಳಿ ಹೋಗಬೇಕಾಗಿತ್ತು. It's a wonderful thing to know God as your Father. ಇದು ದೇವರನ್ನ ತಂದೆಯಾಗಿ ಸ್ವಂತ ತಂದೆಯಾಗಿ ತಿಳ್ಕೊಳ್ಳೋದು ಬಹಳ ಅದ್ಭುತವಾದ. One of the wonderful things of making Jesus Lord of your life. When you make Jesus Lord of your life, ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಕರ್ತನಾಗಿ ಮಾಡಿಕೊಳ್ಳೋದು ಬಹಳ ಅದ್ಭುತವಾದ God ವಿಷಯ. becomes your Father. ಆವಾಗ ಪರಲೋಕ ದೇವರು ನಿಮ್ಮ ತಂದೆಯಾಗ್ತಾರೆ. I'll tell you somebody else, not a beggar, somebody else who is not ashamed to every day go and ask for something. ನಾನು ಇನ್ನೊಬ್ಬ ಭಿಕ್ಷಕನಲ್ಲ, ಇನ್ನೊಬ್ಬನ ಬಗ್ಗೆ ಹೇಳ್ತೀನಿ, ದೇವರ ಬಳಿ ಪ್ರತಿ ದಿವಸ ಹೋಗುವಂತ. Who is not to God, to man. ಮನುಷ್ಯನ ಬಗ್ಗೆ ಬಳಿ. Who is the other person who keeps on going to man asking every day for something? ಮನುಷ್ಯನ ಬಳಿ ಪ್ರತಿ ದಿವಸ ಹೋಗುವಂತವನು ಯಾರು? One is beggar. ಮೊದಲನೇದಾಗಿ ಭಿಕ್ಷಕನು. The other is ಇನ್ನೊಬ್ಬ a child. ಮಗು. See how a child goes to mummy? ಮಗು ಹೇಗೆ ತಾಯಿಯ ಬಳಿ ಹೋಗುತ್ತೆ ನೋಡಿ. Every day. ಪ್ರತಿ ದಿವಸ. Give me some food. ನನಗೂ ಆಹಾರ ಕೊಡು. Give me this, give me that, give me that, morning till night, not once, many times. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸಲ ಅಲ್ಲ, ಬಹಳ ಸಲ ನನಗೆ ಅದು ಕೊಡು ಇದು ಕೊಡು ಅಂತ ಹೋಗುತ್ತೆ ಮಗು. Jesus said, be like a little child if you want to enter God's kingdom. ಯೇಸು ಹೇಳಿದನು, ನೀನು ದೇವರ ರಾಜ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಈ ಮಗುವಿನಂತ ಆಗಬೇಕು ಅಂತ.